ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋಗೆ ಸ್ವಾಗತ. ಫೈನಲ್ ಆಗಿ ಗುಡ್ ನ್ಯೂಸು. ಏನಂತಂದ್ರೆ ಫೈನಲ್ ಆಗಿ ನಿಮ್ಮ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. 2025ನೇ ಸಾಲಿನ ಎಸ್-ಎಲ್-ಸಿ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಯಾವ ದಿನಾಂಕಕ್ಕೆ ರಿಸಲ್ಟ್ ಬರುತ್ತೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಸೊ ಕೊನೆವರೆಗೆ ನೋಡಲೇಬೇಕು. ಬನ್ನಿ ಲೇಟ್ ಮಾಡಬೇಡ. ಇವತ್ತಿನ ಈ ವಿಡಿಯೋನ ಶುರುವನ್ನ ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಿದ್ದಾರೆ ಅಥವಾ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬರೋವರೆಗೂ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡೋದು ಮತ್ತು ಎಲ್ಲ ರೀತಿ ಮೊದಲು ರಿಸಲ್ಟ್ ಚೆಕ್ ಮಾಡೋ ಲಿಂಕನ್ನು ಕೊಡ್ತೀನಿ. ಅದ್ರ ಜೊತೆಗೆ ರಿಸಲ್ಟ್ ಬಂದಮೇಲೆ ಸ್ಕಾಲರ್ಶಿಪ್ಗಳು, ಸೊ ತುಂಬ ಸ್ಕಾಲರ್ಶಿಪ್ ಬರ್ತವೆ. ಎಲ್ಲ ಇದೇ ಒಂದು ಚಾನಲ್ ಆಗ್ತಿರ್ತೀನಿ. ಇದೇ ಒಂದು ಚಾನಲ್ಲಿ ಎಲ್ಲ ಸ್ಕಾಲರ್ಶಿಪ್ಗಳು ಸಿಗ್ತವೆ. ಅರ್ಥ ಆಯ್ತಾ? ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲವನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಪದೇ ಪದೇ ಹೇಳ್ತಾ ಹೋಗಲ್ಲ ನಾನು, ಮರ್ಯಾದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದ್ರ ಜೊತೆ ವಿಡಿಯೋನ ಲೈಕ್ ಮಾಡಿ ಮತ್ತು ಮೇಲೆ ಫ್ರೆಂಡ್ಸ್ಗೆ ಶೇರ್ ಮಾಡಲೇಬೇಕು. ಯಾರೆಲ್ಲ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲರೂ ಶೇರ್ ಮಾಡಲೇಬೇಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲೇದಾಗಿ ಡೈರೆಕ್ಟಾಗಿ ನಾನು ಟಾಪಿಕ್ ಕಡೆ ಬಂದುಬಿಡ್ತೀನಿ. ಈಗಾಗಲೇ ಮನೆ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಆ ಒಂದು ಪ್ರೆಸ್ ಮೀಟಲ್ಲಿ ಮೇ ಮೊದಲ ವಾರ ನಿಮ್ಮ ರಿಸಲ್ಟ್ ಬರ್ತದೆ ಅಂತ ಹೇಳಿದರು. ಈಗ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಮೇ 3ಕ್ಕೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮೇ 3ಕ್ಕೆ ಅವರ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಮೇ 3ಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಇದು ಫೈನಲ್ ಡೇಟ್ ಅಲ್ಲ, ಟೆಂಪ್ರರಿ ಡೇಟು. ಮೇ 3ಕ್ಕೆ ಬರ್ಬೋದು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮಂಡಳಿಯಿಂದ ಬಂದ ಮಾಹಿತಿ. ಅರ್ಥ ಆಯ್ತಾ? ಶಿಕ್ಷಣ ಇಲಾಖೆಯಿಂದ ಬಂದಂಥ ಮಾಹಿತಿ. ಮೇ 3ಕ್ಕೆ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಫೈನಲ್ ಅಲ್ಲ, ಎಕ್ಸ್ಪೆಕ್ಟೇಷನು. ಅರ್ಥ ಆಯ್ತಾ? ತುಂಬ ಜನ ಅದೇ ಫೈನಲ್ ಅಂತ ಹೇಳ್ತಾ ಇದ್ರಿ ನೋಡಿ. ಅದೇ ಫೈನಲ್ ಆದರೂ ಆಗ್ಬೋದು, ಆದರೆ ಚೇಂಜ್ ಆದರೂ ಆಗ್ಬೋದು. ಅರ್ಥ ಆಯ್ತಾ? ಪೂರ್ತಿ ಫೈನಲ್ ಅಲ್ಲ, ಜಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಷ್ಟೇ. ಅದೇ ಡೇಟಿಗೆ ಬಂದರೆ ಬರ್ಬೋದು. ಇನ್ ಕೇಸ್ ಮೇ 3ಕ್ಕೆ ರಿಸಲ್ಟ್ ಬರ್ತಿದೆ ಅಂದರೆ ಮೇ 2ನೇ ತಾರೀಕು ಮಧ್ಯಾಹ್ನ ಅಥವಾ ಸಂಜೆ ಒಂದು ನೋಟಿಸ್ನ ರಿಲೀಸ್ ಮಾಡ್ತಾರೆ. ಆ ಒಂದು ನೋಟಿಸಲ್ಲಿ ಕೊಟ್ಟಿರ್ತಾರೆ, ನಾಳೆ ಈ ಟೈಮ್ಗೆ ನಾವು ರಿಸಲ್ಟ್ನ ಅನೌನ್ಸ್ ಮಾಡ್ತಾ ಇದ್ವಿ, ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ನೋಟಿಸ್ನ ರಿಲೀಸ್ ಮಾಡ್ತಾರೆ. ಅರ್ಥ ಆಯ್ತಾ? ನಿಮಗೆ ಗೊತ್ತಿಲ್ಲದೆ ಡೈರೆಕ್ಟಾಗಿ ಅನೌನ್ಸ್ ಮಾಡೋದಿಲ್ಲ, ನಿಮಗೆ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ನಾನು ಕೂಡ ಅಪ್ಡೇಟ್ ಕೊಡ್ತೀನಿ ನಿಮಗೆ, ರಿಸಲ್ಟ್ ಬರ್ತಿದೆ ಚೆಕ್ ಮಾಡ್ಕೊಳ್ಳಿ ಅಂತ ಅಪ್ಡೇಟ್ ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದೆ ರಿಸಲ್ಟ್ ಬರ್ತಿದೆ ಅಂತ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಕೇಳ್ತಾ ಇದ್ದೀವಿ ಗ್ರೇಸ್ ಮಾರ್ಕ್ಸ್ ಏನಾಯ್ತು ಅಂತ. ಹೇಳಿದ್ದಾರೆ 10 ಶೇಕಡ ಕೊಡ್ತೀವಂತ. ನೋಡೋ ರಿಸಲ್ಟ್ ಬರೋರ್ಗು ವೇಟ್ ಮಾಡಿ, ಅವಾಗ ಗೊತ್ತಾಗ್ತದೆ ನಿಮಗೆ ರೆಸ್ ಮಾರ್ಕ್ಸ್ ಸಿಕ್ಕಿದೆಯಾ ಇಲ್ವ ಅಂತ. ಫೈನಲ್ ಆಗಿ ರಿಸಲ್ಟು ಇನ್ನೊಂದು 2-3 ದಿನ ಸಾಕು, ಬರ್ತದೆ ರಿಸಲ್ಟು. ಅರ್ಥ ಆಯ್ತಾ? ಆಲ್ಮೋಸ್ಟ್ ಬೇಗನೆ ಬಿಡ್ತಾರೆ. ಮೇ 3 ಮೋಸ್ಟ್ ಎಕ್ಸ್ಪೆಕ್ಟೆಡು. ಅರ್ಥ ಆಯ್ತಾ? ಮರಿದಿನ ಮೇಲೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಅಲ್ಲಿ ನಿಮಗೆ ಯಾವ ರೀತಿ ರಿಸಲ್ಟ್ನ ಚೆಕ್ ಮಾಡುವಂಥ ವಿಡಿಯೋ ಹಾಕಿದ್ದೀನಿ. ಸೊ ಹಾಕಿದ್ದೀನಿ, ತಪ್ಪದೆ ಚಾನಲ್ ಇರ್ತದೆ, ಹೋಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮೆಲ್ಲ ರಿಸಲ್ಟ್ಗೆ ಆಲ್ ದ ಬೆಸ್ಟ್. ಸೊ ಎಲ್ಲರೂ ಕೂಡ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಫೇಲ್ ಆದರೂ ಕೂಡ ಎಕ್ಸಾಮ್ 2, ಎಕ್ಸಾಮ್ 3 ಇದೆ. ಸೊ ಡೋಂಟ್ ವರಿ, ರಿಸಲ್ಟ್ ಎಷ್ಟೇ ಬರಲಿ ಮತ್ತೆ ಎಕ್ಸಾಮ್ ಬರೀಬೋದು, ಮತ್ತೆ ಸ್ಕೋರನ್ನು ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ.